ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯಗೆ ಅವಮಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಅವಮಾನವಾಗುವಂತೆ ಅದು ಕೂಡ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರ ಸೇನಾನಿಗಳಿಗೆ ಅವಮಾನವನ್ನ ಖಂಡಿಸಿ ಇವತ್ತು ಕೊಡಗು ಬಂದ್ಗೆ ಕರೆ ನೀಡಲಾಗಿದೆ. ಕೊಡಗು ಸರ್ವ ಜನಾಂಗಗಳ ಒಕ್ಕೂಟದಿಂದ ಬಂದ್ಗೆ ಕರೆ ನೀಡಲಾಗಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಬಂದ್ ಆಗಿರುತ್ತೆ ಕೊಡಗು. ಕೆಲ ಖಾಸಗಿ ಶಾಲೆಗಳಿಗೆ ರಜೆ, ಖಾಸಗಿ ಬಸ್ ಸಂಚಾರ ಕೂಡ ಸ್ಥಗಿತವಾಗುತ್ತೆ. ಆರೋಪಿ ವಿದ್ಯಾಧರ್ಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ಈ ಬಾರ್ ಕೌನ್ಸಿಲ್ನಿಂದ ಅವ್ರನ್ನ ಆಚೆ ಇಡಲಾಗಿದೆ. ಈಗೇನು ವಿದ್ಯಾಧರ್ ಮೇಲೆ ಆರೋಪ ಇದೆ, ಅವರು ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಅಡ್ವೊಕೇಟ್ ಆಗಿರಬಹುದು ಅಂತ. ಸೊ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿಯೇ ಈಗ ಕೊಡಗು ಬಂದ್ಗೆ ಕರೆ ನೀಡಲಾಗಿದೆ. ನೋಡ್ತಾ ಇದ್ದೀರಿ ಕೊಡಗುನ ಸದ್ಯ ಪರಿಸ್ಥಿತಿ. ಸ್ವಯಂ ಪ್ರೇರಿತವಾಗಿ ಕೆಲ ಕಡೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋ ಮೂಲಕ ಈ ಬಂದ್ಗೆ ಬೆಂಬಲ ಸೂಚಿಸ್ತಾ ಇರುವಂತಹ ದೃಶ್ಯ ನೋಡೋದಕ್ಕೆ ಸಿಗುತ್ತೆ. ಎಲ್ಲೆಲ್ಲೂ ಪೊಲೀಸ್ ಸರ್ಪಗಾವಲಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರ್ವ ಜನಾಂಗಗಳ ಒಕ್ಕೂಟದಿಂದ ಈ ಬಂದ್ಗೆ ಕರೆ ನೀಡಲಾಗಿದೆ. ಖಾಸಗಿ ಶಾಲೆಗಳು ಬಂದ್ ಆಗಿರುತ್ತೆ, ಅಂದರೆ ರಜೆ ನೀಡಲಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್ಗಳ ಓಡಾಟ ಕೂಡ ಇರೋದಿಲ್ಲ, ಅದು ಕೂಡ ಸಂಪೂರ್ಣ ಬಂದ್ ಆಗಿರುತ್ತೆ. ಆ ಮೂಲಕ ವಿದ್ಯಾಧರ್ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಬಂದ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅನು ಕಾರ್ಯಪ್ಪ, ಹೇಗಿದೆ ಕೊಡಗು ಜಿಲ್ಲೆ ಸದ್ಯ? ಸ್ಥಿತಿ ಇದೇನು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರಿಗೆ ಒಂದು ಅಪಮಾನ ಪ್ರಕರಣ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಡಗು ಜಿಲ್ಲೆ ಸರ್ವ ಜನಾಂಗಗಳ ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ರೆ ಆ ಒಕ್ಕೂಟದಿಂದ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಅಂದ್ರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ಈ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಅಂದ್ರೆ ಬಹುತೇಕ ಖಾಸಗಿ ಬಸ್ಗಳು ಇವತ್ತು ಸ್ಥಗಿತವಾಗಿದೆ. ಸರ್ಕಾರಿ ಬಸ್ಗಳು ಎಂದಂತೆ ಹೋರಾಟ ಮಾಡ್ತಾ ಇದೆ. ಮತ್ತೆ ಕೆಲವು ಖಾಸಗಿ ಶಾಲೆಗಳಿಗೆ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಉಳಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಶಾಲಾ ಕಾಲೇಜುಗಳು ನಡೆಯುತ್ತೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ. ಯಾಕಂದ್ರೆ ಚೇಂಬರ್ ಆಫ್ ಕಾಮರ್ಸ್ ಅವರು ಬೆಂಬಲ ಕೊಟ್ಟಿದ್ದಾರೆ ಈ ಬಂದ್ಗೆ. ಅದರಿಂದ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ. ಈಗ ಖಾಸಗಿ ವಾಹನಗಳು ಓಡಾಟ ಮಾಡ್ತವೆ, ಸರ್ಕಾರಿ ಬಸ್ಗಳು ಕೂಡ ಓಡಾಟ ಮಾಡ್ತಾ ಇದೆ. ಅಂದ್ರೆ ಈ ಆರೋಪಿ ಯಾರಿದ್ದಾರೆ ವಕೀಲ ವಿದ್ಯಾಧರ್ ಅಂತ ಹೇಳಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವರನ್ನು ಗಡೀಪಾರು ಮಾಡಬೇಕಂತ ಹೇಳಿ ಗಮನ ಸೆಳೆಯುವುದಕ್ಕಾಗಿ ಈ ಬಂದ್ ಮಾಡಿರುವಂತದ್ದು. ಸುಮಾರು 1 ತಿಂಗಳಾಯಿತು ಪ್ರಕರಣ ಆಗಿ, ಸಾಕಷ್ಟು ಪ್ರತಿಭಟನೆ ಕೂಡ ನಡೆದಿದೆ. ಆದ್ರೆ ಇನ್ನೂ ಕೂಡ ಕ್ರಮ ಆಗಿದೆ ಅಂತ ಹೇಳುವಂಥದ್ದು ಇವರ ಆರೋಪ. ಏಕಾಏಕಿ ಅವತ್ತೇ ಬಂಧನ ಮಾಡಿ ಅವತ್ತೇ ಬಿಡುಗಡೆ ಮಾಡ್ತಾರೆ. ಜನಸಾಮಾನ್ಯರಾದ್ರೆ ಬಂಧನ ಅವರು ಜೈಲೊಳಗೆ ಇರ್ತಿದ್ರು, ಇವರಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದರಿಂದ ಆದಷ್ಟು ಬೇಗ ಕಠಿಣ ಶಿಕ್ಷೆ ಆಗಬೇಕು, ಅವ್ರನ್ನ ಗಡೀಪಾರು ಮಾಡ್ಬೇಕಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಇವತ್ತು ಕೊಡಗು ಬಂದ್ ಏನಾಗಿದೆ, ಈ ಬಂದ್ ನಂತರವೂ ಕಠಿಣ ಶಿಕ್ಷೆ ಆಗದಿದ್ದರೆ ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಬಂದ್ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಾದಂತಹ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದಂತ ಹೇಳಿ ಈ ಒಂದು ಬಿಗಿ ಬಂದೋಬಸ್ತ್ ಮಾಡಲಾಗಿರುವಂತದ್ದು. ಒಟ್ಟಾರೆ ಶಾಂತಿಯುತವಾಗಿ ಈಗ ಈ ಕೊಡಗು ಜಿಲ್ಲೆ ಈ ಬಂದ್ ಆರಂಭವಾಗಿದೆ ಅಂತ ಹೇಳ್ಬೋದು. ಸತಿ ಓಕೆ ಅನು ಕಾರ್ಯಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯಗೆ ಅವಮಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಅವಮಾನವಾಗುವಂತೆ ಅದು ಕೂಡ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರ ಸೇನಾನಿಗಳಿಗೆ ಅವಮಾನವನ್ನ ಖಂಡಿಸಿ ಇವತ್ತು ಕೊಡಗು ಬಂದ್ಗೆ ಕರೆ ನೀಡಲಾಗಿದೆ. ಕೊಡಗು ಸರ್ವ ಜನಾಂಗಗಳ ಒಕ್ಕೂಟದಿಂದ ಬಂದ್ಗೆ ಕರೆ ನೀಡಲಾಗಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಬಂದ್ ಆಗಿರುತ್ತೆ ಕೊಡಗು. ಕೆಲ ಖಾಸಗಿ ಶಾಲೆಗಳಿಗೆ ರಜೆ, ಖಾಸಗಿ ಬಸ್ ಸಂಚಾರ ಕೂಡ ಸ್ಥಗಿತವಾಗುತ್ತೆ. ಆರೋಪಿ ವಿದ್ಯಾಧರ್ಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ಈ ಬಾರ್ ಕೌನ್ಸಿಲ್ನಿಂದ ಅವ್ರನ್ನ ಆಚೆ ಇಡಲಾಗಿದೆ. ಈಗೇನು ವಿದ್ಯಾಧರ್ ಮೇಲೆ ಆರೋಪ ಇದೆ, ಅವರು ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಅಡ್ವೊಕೇಟ್ ಆಗಿರಬಹುದು ಅಂತ. ಸೊ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿಯೇ ಈಗ ಕೊಡಗು ಬಂದ್ಗೆ ಕರೆ ನೀಡಲಾಗಿದೆ. ನೋಡ್ತಾ ಇದ್ದೀರಿ ಕೊಡಗುನ ಸದ್ಯ ಪರಿಸ್ಥಿತಿ. ಸ್ವಯಂ ಪ್ರೇರಿತವಾಗಿ ಕೆಲ ಕಡೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋ ಮೂಲಕ ಈ ಬಂದ್ಗೆ ಬೆಂಬಲ ಸೂಚಿಸ್ತಾ ಇರುವಂತಹ ದೃಶ್ಯ ನೋಡೋದಕ್ಕೆ ಸಿಗುತ್ತೆ. ಎಲ್ಲೆಲ್ಲೂ ಪೊಲೀಸ್ ಸರ್ಪಗಾವಲಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರ್ವ ಜನಾಂಗಗಳ ಒಕ್ಕೂಟದಿಂದ ಈ ಬಂದ್ಗೆ ಕರೆ ನೀಡಲಾಗಿದೆ. ಖಾಸಗಿ ಶಾಲೆಗಳು ಬಂದ್ ಆಗಿರುತ್ತೆ, ಅಂದರೆ ರಜೆ ನೀಡಲಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್ಗಳ ಓಡಾಟ ಕೂಡ ಇರೋದಿಲ್ಲ, ಅದು ಕೂಡ ಸಂಪೂರ್ಣ ಬಂದ್ ಆಗಿರುತ್ತೆ. ಆ ಮೂಲಕ ವಿದ್ಯಾಧರ್ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಬಂದ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅನು ಕಾರ್ಯಪ್ಪ, ಹೇಗಿದೆ ಕೊಡಗು ಜಿಲ್ಲೆ ಸದ್ಯ?
ಸ್ಥಿತಿ ಇದೇನು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರಿಗೆ ಒಂದು ಅಪಮಾನ ಪ್ರಕರಣ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಡಗು ಜಿಲ್ಲೆ ಸರ್ವ ಜನಾಂಗಗಳ ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ರೆ ಆ ಒಕ್ಕೂಟದಿಂದ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಅಂದ್ರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ಈ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಅಂದ್ರೆ ಬಹುತೇಕ ಖಾಸಗಿ ಬಸ್ಸುಗಳು ಇವತ್ತು ಸ್ಥಗಿತವಾಗಿದೆ, ಸರ್ಕಾರಿ ಬಸ್ಸುಗಳು ಎಂದಂತೆ ಹೋರಾಟ ಮಾಡ್ತಾ ಇದೆ. ಮತ್ತೆ ಕೆಲವು ಖಾಸಗಿ ಶಾಲೆಗಳಿಗೆ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಉಳಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಶಾಲಾ ಕಾಲೇಜುಗಳು ನಡೆಯುತ್ತೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ. ಯಾಕಂದ್ರೆ ಚೇಂಬರ್ ಆಫ್ ಕಾಮರ್ಸ್ ಅವರು ಬೆಂಬಲ ಕೊಟ್ಟಿದ್ದಾರೆ ಈ ಬಂದ್ಗೆ, ಅದರಿಂದ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ. ಈಗ ಖಾಸಗಿ ವಾಹನಗಳು ಓಡಾಟ ಮಾಡ್ತವೆ, ಸರ್ಕಾರಿ ಬಸ್ಗಳು ಕೂಡ ಓಡಾಟ ಮಾಡ್ತಾ ಇದೆ. ಅಂದ್ರೆ ಈ ಆರೋಪಿ ಯಾರಿದ್ದಾರೆ ವಕೀಲ ವಿದ್ಯಾಧರ್ ಅಂತ ಹೇಳಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವರನ್ನು ಗಡೀಪಾರು ಮಾಡಬೇಕಂತ ಹೇಳಿ ಗಮನ ಸೆಳೆಯುವುದಕ್ಕಾಗಿ ಈ ಬಂದ್ ಮಾಡಿರುವಂಥದ್ದು. ಸುಮಾರು 1 ತಿಂಗಳಾಯಿತು ಪ್ರಕರಣ ಆಗಿ, ಸಾಕಷ್ಟು ಪ್ರತಿಭಟನೆ ಕೂಡ ನಡೆದಿದೆ. ಆದರೆ ಇನ್ನೂ ಕೂಡ ಕ್ರಮ ಆಗಿದೆ ಅಂತ ಹೇಳುವಂಥದ್ದು ಇವರ ಆರೋಪ. ಏಕಾಏಕಿ ಅವತ್ತೇ ಬಂಧನ ಮಾಡಿ ಅವತ್ತೇ ಬಿಡುಗಡೆ ಮಾಡ್ತಾರೆ. ಜನಸಾಮಾನ್ಯರಾದ್ರೆ ಬಂಧನ ಅವರು ಜೈಲೊಳಗೆ ಇರ್ತಿದ್ರು, ಇವರಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಅದರಿಂದ ಆದಷ್ಟು ಬೇಗ ಕಠಿಣ ಶಿಕ್ಷೆ ಆಗಬೇಕು, ಅವರನ್ನು ಗಡೀಪಾರು ಮಾಡಬೇಕಂತೇಳಿ ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು. ಇವತ್ತು ಕೊಡಗು ಬಂದ್ ಏನಾಗಿದೆ, ಈ ಬಂದ್ ನಂತರವೂ ಕಠಿಣ ಶಿಕ್ಷೆ ಆಗದಿದ್ದರೆ ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಬಂದ್ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಾದಂಥ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದಂತ ಹೇಳಿ ಈ ಒಂದು ಬಿಗಿ ಬಂದೋಬಸ್ತ್ ಮಾಡಲಾಗಿರುವಂಥದ್ದು. ಒಟ್ಟಾರೆ ಶಾಂತಿಯುತವಾಗಿ ಈಗ ಈ ಕೊಡಗು ಜಿಲ್ಲೆ ಈ ಬಂದ್ ಆರಂಭವಾಗಿದೆ ಅಂತ ಹೇಳ್ಬೋದು. ಸತಿ ಓಕೆ ಅನುಕಾರ್ಯಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯಗೆ ಅವಮಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಅವಮಾನವಾಗುವಂತೆ, ಅದು ಕೂಡ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರ ಸೇನಾನಿಗಳಿಗೆ ಅವಮಾನವನ್ನ ಖಂಡಿಸಿ ಇವತ್ತು ಕೊಡಗು ಬಂದ್ಗೆ ಕರೆ ನೀಡಲಾಗಿದೆ. ಕೊಡಗು ಸರ್ವ ಜನಾಂಗಗಳ ಒಕ್ಕೂಟದಿಂದ ಬಂದ್ಗೆ ಕರೆ ನೀಡಲಾಗಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಬಂದ್ ಆಗಿರುತ್ತೆ ಕೊಡಗು. ಕೆಲ ಖಾಸಗಿ ಶಾಲೆಗಳಿಗೆ ರಜೆ, ಖಾಸಗಿ ಬಸ್ ಸಂಚಾರ ಕೂಡ ಸ್ಥಗಿತವಾಗುತ್ತೆ. ಆರೋಪಿ ವಿದ್ಯಾಧರ್ಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ಈ ಬಾರ್ ಕೌನ್ಸಿಲ್ನಿಂದ ಅವ್ರನ್ನ ಆಚೆ ಇಡಲಾಗಿದೆ. ಈಗೇನು ವಿದ್ಯಾಧರ್ ಮೇಲೆ ಆರೋಪ ಇದೆ, ಅವರು ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಅಡ್ವೊಕೇಟ್ ಆಗಿರಬಹುದು ಅಂತ. ಸೊ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿಯೇ ಈಗ ಕೊಡಗು ಬಂದ್ಗೆ ಕರೆ ನೀಡಲಾಗಿದೆ. ನೋಡ್ತಾ ಇದ್ದೀರಿ ಕೊಡಗುನ ಸದ್ಯ ಪರಿಸ್ಥಿತಿ. ಸ್ವಯಂ ಪ್ರೇರಿತವಾಗಿ ಕೆಲ ಕಡೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವ ಮೂಲಕ ಈ ಬಂದ್ಗೆ ಬೆಂಬಲ ಸೂಚಿಸ್ತಾ ಇರುವಂತಹ ದೃಶ್ಯ ನೋಡೋದಕ್ಕೆ ಸಿಗುತ್ತೆ. ಎಲ್ಲೆಲ್ಲೂ ಪೊಲೀಸ್ ಸರ್ಪಗಾವಲಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರ್ವ ಜನಾಂಗಗಳ ಒಕ್ಕೂಟದಿಂದ ಈ ಬಂದ್ಗೆ ಕರೆ ನೀಡಲಾಗಿದೆ. ಖಾಸಗಿ ಶಾಲೆಗಳು ಬಂದ್ ಆಗಿರುತ್ತೆ, ಅಂದರೆ ರಜೆ ನೀಡಲಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್ಗಳ ಓಡಾಟ ಕೂಡ ಇರೋದಿಲ್ಲ, ಅದು ಕೂಡ ಸಂಪೂರ್ಣ ಬಂದ್ ಆಗಿರುತ್ತೆ. ಆ ಮೂಲಕ ವಿದ್ಯಾಧರ್ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಬಂದ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅನು ಕಾರ್ಯಪ್ಪ, ಹೇಗಿದೆ ಕೊಡಗು ಜಿಲ್ಲೆ ಸದ್ಯ? ಸ್ಥಿತಿ ಇದೇನು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ